ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ವ್ಯತ್ಯಯವಾಗಿದೆ. ಪೆಟ್ರೋಲಿಯಂ ಹಾಗೆ ನೈಸರ್ಗಿಕ ಅನಿಲ ಇಲಾಖೆ ಬಗ್ಗೆ ಟ್ವೀಟ್ ಮಾಡಿದೆ. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ಅಡ್ಡಿಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿ ಕಾಪಾಡೋದಕ್ಕೆ ಸಮಿತಿ ಕೂಡ ರಚನೆಯಾಗಿದ್ದು ಹೆಚ್ಚಿನ ಪ್ರಮಾಣದ ಗ್ಯಾಸ್ ಉತ್ಪಾದನೆಗೆ ಸೂಚನೆಯನ್ನ ಕೊಡಲಾಗಿದೆ. ತೈಲ ಸಂಸ್ಕರಣಾ ಘಟಕಗಳಿಗೆ ಸೂಚನೆಯನ್ನ ನೀಡಿದ್ದೇವೆ. ಬುಕ್ಕಿಂಗ್ಗೆ 25 ದಿನಗಳನ್ನ ನಿಗದಿ ಮಾಡಿದ್ದೇವೆ. ಅಕ್ರಮ ದಾಸ್ತಾನು ಕಾಳಸಂತೆ ತಡೆಯೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಇದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಮಾಡಿರುವಂತಹ ಟ್ವೀಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಾಗಿರಬಹುದು ಅಥವಾ ಗೃಹ ಬಳಕೆಯ ಸಿಲಿಂಡರ್ಗಳಾಗಿರಬಹುದು ಬಹಳ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅದರಲ್ಲೂ ಹೋಟೆಲ್ ಮಾಲೀಕರಂತೂ ತುಂಬಾ ಸಮಸ್ಯೆ ಆಗಿರೋ ಬಗ್ಗೆ ಮಾತನಾಡ್ತಾ ಇದ್ರು. ಹೀಗಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಎಲ್ಲೂ ಕೂಡ ಕೊರತೆ ಆಗಬಾರ್ದು. ಈ ಬಗ್ಗೆ ಹೆಚ್ಚಿನದಾಗಿ ಗ್ಯಾಸ್ ಪೂರೈಕೆ ಯಥಾಸ್ಥಿತಿಯನ್ನ ಕಾಪಾಡಬೇಕು, ಜೊತೆಗೆ ಹೆಚ್ಚಿನ ಪ್ರಮಾಣದ ಗ್ಯಾಸ್ ಉತ್ಪಾದನೆ ಆಗಬೇಕು. ಇದೆಲ್ಲದರ ಬಗ್ಗೆ ಕ್ರಮ ಕೈಗೊಳ್ಳೋದಾಗಿ ಈ ಒಂದು ಟ್ವೀಟ್ನಲ್ಲಿ ತಿಳಿಸಲಾಗಿದೆ. ಇನ್ನು ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿದೆ. ಸಾರ್ವಜನಿಕ ಖಾಸಗಿ ವಲಯದ ಸಿಲಿಂಡರ್ ಬಳಕೆಗೆ ಸೂಚನೆಯನ್ನ ಕೊಡಲಾಗಿದೆ. ದೇಶೀಯವಾಗಿ ಅಡುಗೆ ಅನಿಲ ಲಭ್ಯತೆ ಹೆಚ್ಚಿಸಿಕೊಳ್ಳುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ನಿರ್ಬಂಧ ಇದೆ. ಸೌದಿ ಅರೇಬಿಯಾದಿಂದ ಬರಬೇಕಾಗಿದ್ದಂತಹ ತೈಲ, ಇಂಧನ ಬರ್ತಾ ಇಲ್ಲ. ಹೀಗಾಗಿ ದೇಶೀಯವಾಗಿ ಹೆಚ್ಚು ಗ್ಯಾಸ್ ಉತ್ಪಾದನೆಗೆ ಚಿಂತನೆ ನಡೀತಾ ಇದೆ. ಈಗಾಗಲೇ ಟ್ವೀಟ್ ಅನ್ನು ಕೂಡ ಗಮನಿಸಿದ್ವಿ. ಕಾಳಸಂತೆಯಲ್ಲಿ ಅಥವಾ ಒಂದಷ್ಟು ಜನ ಈಗಾಗಲೇ ಗ್ಯಾಸ್ ಅನ್ನ ದಾಸ್ತಾನು ಮಾಡಿಟ್ಕೊಂಡಿರುವಂತಹ ವಿಚಾರಗಳಾಗಿರ್ಬೋದು, ಅಕ್ರಮ ದಾಸ್ತಾನುಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ, ಮತ್ತೆ ಕಾಳಸಂತೆಯಲ್ಲಿ ಎಲ್ಲೆಲ್ಲಿ ಮಾರಾಟವಾಗ್ತಾ ಇದೆ ಹೆಚ್ಚಿನ ಬೆಲೆಯಲ್ಲಿ ಅದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ಉತ್ಪಾದನೆಯ ಹೆಚ್ಚು ಮಾಡೋದಕ್ಕೂ ಕೂಡ, ಅದರಲ್ಲೂ ದೇಶೀಯವಾಗಿ ಉತ್ಪಾದನೆಯನ್ನ ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಕ್ರಮಕ್ಕೆ ಮುಂದಾಗಿರೋದು. ಈ ಬಗ್ಗೆ ಎಲ್ಲ ತೈಲ ಸಂಸ್ಕರಣಾ ಘಟಕ ಅಥವಾ ತೈಲ ಉತ್ಪಾದನಾ ಘಟಕ ಈ ಘಟಕಗಳಿಗೆ ಈಗಾಗಲೇ ಸೂಚನೆ ಹೊರಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಕುಂದು ಕೊರತೆಗಳು ಉಂಟಾಗಬಾರದು. ಹರ್ಮುಜ್ ಜಲಸಂಧಿ ಬಂದಾಗಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿ ಸರಬರಾಜು ಆಗ್ತಾ ಇಲ್ಲ. ಆ ಒಂದು ಸಮಸ್ಯೆಯನ್ನ ನಾವು ದೇಶೀಯವಾಗಿ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಸೂಚನೆಯನ್ನ ಕೊಟ್ಟಿದೆ.